ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP ಸದಾ ಒಂದಿಲ್ಲೊಂದು ಎಡವಟ್ಟನ್ನು ಮಾಡ್ಕೊಳ್ತಾನೆ ಇರುತ್ತೆ. ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಅದಕ್ಕೆ ಸಾರ್ವಜನಿಕರು ಕೂಡ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟಕ್ಕೂ BBMP ಮಾಡಿರುವಂತಹ ಎಡವಟ್ಟಾದರೂ ಏನು ನಾವು ತೋರಿಸ್ತೀವಿ ನೋಡಿ. ಬಿಬಿಎಂಪಿಯಿಂದ ಕಳಪೆ ಯೋಜನೆ ಮತ್ತೊಮ್ಮೆ ಸಾಬೀತು. ಪರಿಸರ ದಿನ ನೆಟ್ಟಿದ್ದ ಗಿಡಗಳನ್ನ ನಿರ್ವಹಣೆ ಮಾಡದ ಪಾಲಿಕೆ. ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲೇ ಒಣಗಿದ ಗಿಡಗಳು. ಬಿಬಿಎಂಪಿ ಕಳೆದ ವರ್ಷ ವಿಶ್ವ ಪರಿಸರ ದಿನದಂದು ನಗರದ ವಿವಿಧ ಭಾಗದಲ್ಲಿ 1,00,000ಕ್ಕೂ ಹೆಚ್ಚು ಗಿಡಗಳನ್ನ ನೆಡಲಾಗಿತ್ತು. ಗಿಡ ನೆಟ್ಟಿದ್ದು ಬಿಟ್ರೆ ಆ ಗಿಡಗಳ ನಿರ್ವಹಣಾ ಕೆಲಸವನ್ನ ಮಾಡುವುದನ್ನ ಬಿಟ್ಟಿದೆ. ಇದರಿಂದ ಗಿಡಗಳು ಬಹುತೇಕ ನಶಿಸಿ ಹೋಗಿವೆ. ಇನ್ನು ಕೆಲವು ಕಡೆ ಗಿಡ ಇದ್ದ ಕುರುಹುಗಳೇ ಇಲ್ಲದಂತಾಗಿದೆ. ಬಿಬಿಎಂಪಿ ಒಂದು ಗಿಡಕ್ಕೆ 180 ರೂಪಾಯಿನಂತೆ ಸಸಿಗಳನ್ನ ನೆಟ್ಟು ಬೆಳೆಸುವ ಪಣ ತೊಟ್ಟಿತ್ತು. ಆದ್ರೆ ಈಗ ಬಿಸಿಲಿನ ಝಳಕ್ಕೆ ಬಿಬಿಎಂಪಿ ನೆಟ್ಟಿದ್ದ ಗಿಡಗಳು ಸುಟ್ಟು ಕರಕಲಾಗಿವೆ. ನಿರ್ವಹಣೆ ಕೊರತೆಯಿಂದ ನೆಟ್ಟ ಸಸಿಗಳು ಬಿಸಿಲ ಪಾಲಾಗಿವೆ. ಗಿಡಗಳನ್ನ ನಿರ್ವಹಣೆ ಮಾಡದಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಮ್ಮ ಮಹಾನಗರ ಪಾಲಿಕೆ BBMP ಏನು ಹೋದ ವರ್ಷ ಪರಿಸರ ದಿನಾಚರಣೆ ಆಚರಿಸಿ ನೆಟ್ಟಿರುವ ಗಿಡಗಳೆಲ್ಲ 3 ದಿನವೂ ಸಹ ಬದುಕಿಲ್ಲ, ಎಲ್ಲ ಸುಟ್ಟು ಕರಕಲಾಗಿದ್ದವು. ಅಂದರೆ ಈ ಮಹಾನಗರ ಪಾಲಿಕೆಗೆ ಗಿಡ ನೆಟ್ಟು ಫೋಟೋ ಶೂಟ್ ಮಾಡಿ ಪೇಪರಲ್ಲಿ ಹಾಕ್ಸ್ಕೊಂಡು ಒಂದಿಷ್ಟು ದುಡ್ಡನ್ನು, ನಮ್ಮ ತೆರಿಗೆ ದುಡ್ಡನ್ನು ಹಾಳು ಮಾಡೋದು ಮಾತ್ರಕ್ಕೆ ಇದರ ಕೆಲಸನೋ, ಅಥವಾ ನೆಟ್ಟಿರೋ ಗಿಡಕ್ಕೆ ನೀರು ಹಾಕಿ ಅದನ್ನು ಸಂಸ್ಕರಣೆ ಮಾಡಿ ಬೆಳೆಸೋದು ಕರ್ತವ್ಯನೋ ಗೊತ್ತಿಲ್ಲ. ಮತ್ತೆ ಇವಾಗ ಪರಿಸರ ದಿನ ಆಚರಿಸಲಿಕ್ಕೆ ಹೊರಟಿದೆ. ನಗರದ ಬೇರೆ ಬೇರೆ ಸ್ಥಳಗಳ ಗಿಡಗಳ ಪರಿಸ್ಥಿತಿ ಹೀಗಾದ್ರೆ, ಇತ್ತ ಪಾಲಿಕೆಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿರೋ ಗಾರ್ಡನ್ ಕೂಡ ಸಂಪೂರ್ಣ ಹಾಳಾಗಿದೆ. ಬಿರು ಬಿಸಿಲ ಬೇಗೆಗೆ ಗಿಡಗಳು ಸುಟ್ಟು ಕರಕಲಾಗಿವೆ. ಪಾಲಿಕೆ ಕೇಂದ್ರ ಕಚೇರಿ ಮುಂಭಾಗದಲ್ಲೇ ಈ ಮಟ್ಟಿಗೆ ಅವ್ಯವಸ್ಥೆ ಆಗರ ಆಗಿರುವುದು ನೋಡಿದ್ರೆ ಎಂಥವರಿಗೂ ಬೇಸರವಾಗದೇ ಇರದು. ಇಡೀ ಬೆಂಗಳೂರಿನ ನಿರ್ವಹಣೆ ಮಾಡೋ ಬಿಬಿಎಂಪಿಗೆ ತನ್ನ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಸಸಿಗಳನ್ನ ನಿರ್ವಹಣೆ ಮಾಡಲು ಆಗಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಧಿಕಾರಿಗಳು ನಿರ್ವಹಣೆ ಮಾಡೋಕ್ಕೂ ನಿರ್ಲಕ್ಷ್ಯ ಮಾಡಿರೋ ಬಗ್ಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆಯ ಒಂದು ಮುಂಭಾಗದಲ್ಲಿ ಒಂದು ಗಾರ್ಡನ್ ಇದೆ. ಆ ಗಾರ್ಡನಿಗೆ ಒಬ್ರು ನೀರು ಹಾಕೋರು ದಿಕ್ಕಿಲ್ಲ. ಇವತ್ತು ಆ ಗಾರ್ಡನ್ ಸುಟ್ಟು ಕರಕಲಾಗಿದೆ. ಅಂಥದ್ರಲ್ಲಿ ನೀವು ಬೆಂಗಳೂರು ತುಂಬ ಎಲ್ಲಿ ಗಿಡಗಳನ್ನ ನೆಡ್ತೀರಾ, ಪರಿಸರಗಳನ್ನ ನೀವು ನಿರ್ವಹಣೆ ಮಾಡ್ತೀರಾ? ಇವತ್ತು ನೋಡಿ, ನಾವೆಲ್ಲೋ ರಾಯಚೂರು ಗುಲ್ಬರ್ಗದಲ್ಲಿ ವಾಸವಾಗುವ ಥರ ಇವತ್ತು ಬೆಂಗಳೂರು ಅನಿಸ್ತಾ ಇದೆ. ಏನಂದರೆ ಇವತ್ತು 36-40 ಡಿಗ್ರಿವರೆಗೂ ಇವತ್ತಿನ ಬಿಸಿಲಿನ ತಾಪಮಾನ ಏರಿಕೆ ಆಗಿದೆ. ಇವತ್ತು ಮಹಾನಗರ ಪಾಲಿಕೆ ಇದು ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲಿ ಕುಡಿಯೋದಕ್ಕೂ ನೀರಿಲ್ಲ. ಅಂತ ಪರಿಸ್ಥಿತಿ ಮಹಾನಗರ ಪಾಲಿಕೆ ತಂದಿಟ್ಟಿದೆ, ಸರ್ಕಾರ ತಂದಿಟ್ಟಿದೆ. ನೀರಿನ ಸಮಸ್ಯೆ ಇರೋದು ಹೌದು, ಆದ್ರೆ ಕನಿಷ್ಠ ಸಣ್ಣ ಪುಟ್ಟ ಗಿಡಗಳಿಗೆ ನೀರು ಹಾಕಿ ನಿರ್ವಹಣೆ ಮಾಡುವಷ್ಟಲ್ಲ. ಈ ಬಗ್ಗೆ ಪುಂಖಾನುಪುಂಖವಾಗಿ ಹೇಳುವ ಬಿಬಿಎಂಪಿ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಅನ್ನೋದು ಪಬ್ಲಿಕ್ಸ್ ಆಶಯ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.